ಹಾಯ್ ಸ್ನೇಹಿತರೆ, 2025 ಈ ಒಂದು ವರ್ಷ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಈ ಬಾರಿ ನಿಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಬಹಳ ದೊಡ್ಡದಾಗಿರುವಂತಹ ಒಂದು ಚೇಂಜಸ್ ಅನ್ನೋದು ಈ ಬಾರಿ ಮಾಡಕ್ಕೆ ಹೋಗ್ತಿದ್ದಾರೆ. ಸುಮಾರು 50 ಪ್ರಶ್ನೆಯ ಅಥವಾ ಒಂದು 50 ಮಾರ್ಕ್ಸ್ ನ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಈ ಬಾರಿ ನಾವು ಕಂಡಕ್ಟ್ ಅನ್ನ ಮಾಡ್ತೀವಿ ಅಂತ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಏನು ಒಂದು ಅಪ್ಡೇಟ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಅನ್ನೋದು ಶೇರ್ ಅನ್ನ ಮಾಡ್ತೀನಿ. ಒಂದು ವೇಳೆ ಏನಾದ್ರೂ ಈ ಬಾರಿ ಎಕ್ಸಾಮಿನೇಷನ್ಸ್ ಅನ್ನ ಮಾಡಿದ್ರೆ ತಾವೇನು ಒಂದು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕ್ತೀರಾ, ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಏನಾದ್ರೂ ಒಂದು ಡೈರೆಕ್ಟ್ ಆಗಿ ಒಂದು ಎಕ್ಸಾಮಿನೇಷನ್ಸ್ ಗೆ ಕರೀತಾರ, ಇಲ್ಲ ಅಂದ್ರೆ ಸಪೋಸ್ ತಮ್ಮ ಒಂದು ಸೆಲೆಕ್ಷನ್ ಆದ ನಂತರ ನಿಮ್ಮ ಒಂದು ನೇಮ್ ಮೆರಿಟ್ ಲಿಸ್ಟ್ ನಲ್ಲಿ ಬಂದ ನಂತರ ಏನು ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗ್ತೀರಾ, ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ನಡೆಸ್ತಾರ ಏನು ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇದು ಮೊದಲೇ ಒಂದು ಅಪ್ಡೇಟ್ ಆದ್ರೆ ಇಲ್ಲಿ ಒಂದು ಸೆಕೆಂಡ್ ಅಪ್ಡೇಟ್ ಏನಂದ್ರೆ ತಾವು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕುವಂತಹ ಒಂದು ಸಂದರ್ಭದಲ್ಲಿ ಈ ಬಾರಿ ತಮ್ಮ ಒಂದು SLC ಯ ಒಂದು ಮಾರ್ಕ್ಸ್ ಗಳನ್ನ ಸಹ ತಾವು ಅಪ್ಲೋಡ್ ಅನ್ನ ಮಾಡಬೇಕು ಎನ್ನುವುದರ ಬಗ್ಗೆನೂ ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ ಅಪ್ಡೇಟ್ ಅನ್ನ. ಸೊ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಸ್ಕಿಪ್ ಅನ್ನ ಮಾಡದೆ ವಿಡಿಯೋ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಹಾಗೆ ಸ್ನೇಹಿತರೆ, ತಾವು ಇನ್ನೂ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ತಾವು ಏನೋ ಒಂದು ಜಾಯಿನ್ ಅನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಬ್ಬರು ದಯವಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ತಾವು ಏನೋ ಒಂದು ಜಾಯಿನ್ ಅನ್ನ ಮಾಡ್ಕೊಂಡ್ಬಿಡಿ. ಅಲ್ಲಿ ತಮಗೆ ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಆಗಿರ್ಬೋದು, ನೋಟಿಫಿಕೇಶನ್ ಆಗಿರ್ಬೋದು, ಅಥವಾ ಒಂದು ಅಪ್ಲೈ ಮಾಡುವಂತಹ ಪ್ರತಿ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಸಹ ನಾನು ಅಪ್ಲೋಡ್ ಅನ್ನ ಮಾಡ್ತಾ ಇರ್ತೀನಿ. ಪ್ರತಿಯೊಬ್ಬರಿಗೂ ಒಂದು ಯೂಸ್ಫುಲ್ ಆಗೇ ಆಗುತ್ತೆ. ಆ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಶೇರ್ ಅನ್ನ ಮಾಡಿರ್ತೀನಿ. ಹಾಗೆಯೇ ನಮ್ಮ ಒಂದು ಕರ್ನಾಟಕದಿಂದ ಪ್ರತಿ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ, ವಿಡಿಯೋಸ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಂಡ್ಬಿಡಿ. ಸೊ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಡೇಟ್ ಕಡೆ ಹೋಗೋಣ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ನೋಡಿ, ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಎಸ್ಪೆಷಲಿ ಒಂದು GDS ನ ಒಂದು ಯಾವುದೇ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಆದ್ರೂ ಕೂಡ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಲ್ಲೇ ನಿಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ನಾನು ಕೂಡ ಬಹಳಷ್ಟು ಒಂದು ವರ್ಷದಿಂದ ಏನು ಒಂದು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೀನಿ. ಬಹಳಷ್ಟು ಒಂದು ವರ್ಷಗಳಿಂದ ಕೂಡ ಏನು ನಮ್ಮ ಒಂದು ಕರ್ನಾಟಕದಿಂದ ವಿವಿಧ ಒಂದು ಡಿವಿಷನ್ಸ್ ಗಳಿಂದ, ಒಂದು ಡಿಸ್ಟಿಕ್ ಕಡೆಯಿಂದ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಏನು ಒಂದು ಸೆಲೆಕ್ಷನ್ಸ್ ಅನ್ನೋದು ಪಡ್ಕೊಂಡಿರ್ತಾರೆ. ಬಟ್ ಈ ಬಾರಿ 2025 ಈ ಒಂದು ವರ್ಷದ ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲೇ ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ನಾವು 50 ಏನೋ ಒಂದು ಮಾರ್ಕ್ಸ್ ಒಂದು ಎಕ್ಸಾಮಿನೇಷನ್ಸ್ ಅನ್ನ ನಾವು ಕಂಡಕ್ಟ್ ಅನ್ನ ಮಾಡ್ತೀವಿ ಡಿಪಾರ್ಟ್ಮೆಂಟ್ ಕಡೆ ಅಂತ ಏನ್ ಹೇಳ್ತಿದ್ದಾರೆ. ಇದು ಒಂದು ನಿಜವಾಗಿಯೂ ಈ ಬಾರಿ ಒಂದು ಕಂಡಕ್ಟ್ ಅನ್ನ ಮಾಡ್ತಾರ ಅಥವಾ ಒಂದು ಮುಂದಿನ ಒಂದು ವೇಕೆನ್ಸಿ ಅಥವಾ ಒಂದು ನೋಟಿಫಿಕೇಶನ್ ಅಲ್ಲಿ ಏನಾದರೂ ಒಂದು ಕಂಡಕ್ಟ್ ಅನ್ನ ಮಾಡ್ತಾರ, ಇದರ ಬಗ್ಗೆ ನಾನು ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಅನ್ನೋದು ಕೊಡ್ಬಿಡ್ತೀನಿ. ಓಕೆನಾ. ಸೆಲೆಕ್ಷನ್ ಪ್ರೋಸೆಸ್ 2025 ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು 50 ಮಾರ್ಕ್ಸ್ ನ ಒಂದು ಎಕ್ಸಾಮಿನೇಷನ್ ನ ಒಂದು ಪ್ರೋಸೆಸ್ ಗೆ ಬಂದಾಗ ಇದರ ಒಂದು ಫೇವರ್ ನಲ್ಲಿ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಅಥವಾ ಒಂದು ಸ್ಟೂಡೆಂಟ್ಸ್ ಗಳು ಇದ್ದಾರೆ. ಓಕೆನಾ. ಕೆಲವೊಂದು ಸ್ಟೂಡೆಂಟ್ಸ್ ಗಳು ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಅನ್ನ ಮಾಡೋದು ನಿಜವಾಗಿಯೂ ಒಂದು ಒಳ್ಳೆಯ ಒಂದು ನಿರ್ಣಯ ಅಂತಾನೆ ಹೇಳಿದ್ದಾರೆ. ಕಾರಣ ಏನಂದ್ರೆ ಮ್ಯಾಕ್ಸಿಮಮ್ ಆಗಿ ಇದರಲ್ಲಿ ಈ ಒಂದು ಎಕ್ಸಾಮಿನೇಷನ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಸುಮಾರು 90% ನಾವು ಒಂದು ಅಬೋವ್ ಬಹಳಷ್ಟು ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಕಟ್ ಆಫ್ ಜಾಸ್ತಿ ಹೋಗುತ್ತೆ. ಸೊ ಆ ಒಂದು ರೀಸನ್ ಇಂದಾಗಿ ನಮ್ಮದು ಒಂದು 70% ಇರುತ್ತೆ, 80% ಇರುತ್ತೆ, 85% ಇರುತ್ತೆ. ನಮ್ಮ ಒಂದು ಸೆಲೆಕ್ಷನ್ ಆಗುದಿಲ್ಲ. 90% ಅಬೋವ್ ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಮಾತ್ರ ಸೆಲೆಕ್ಷನ್ ಆಗ್ತಾ ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ಏನಾದ್ರೂ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಅನ್ನ ಮಾಡಿದ್ರು ಕೂಡ ನಮಗೆ ಒಂದು ಅವಕಾಶ ಸಿಗುತ್ತೆ ಈ ಬಾರಿ ಏನು ಇದರಲ್ಲಿ ನಮ್ಮ ಒಂದು ಸೆಲೆಕ್ಷನ್ ಆಗುವುದಕ್ಕೆ ಅಂತಾನು ಹೇಳ್ತಾರೆ. ಇನ್ನು ಕೆಲವೊಬ್ಬರು ಏನ್ ಹೇಳ್ತಾರೆ ಅಂದ್ರೆ ಒಂದು ಒಳ್ಳೆಯ ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಬಾರಿ ಎಕ್ಸಾಮಿನೇಷನ್ಸ್ ಬೇಡ, ಏನು ಪ್ರತಿಯೊಂದು ವರ್ಷದಿಂದ ಏನು ಒಂದು ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಒಂದು ಮೆರಿಟ್ ಲಿಸ್ಟ್ ಗಳ ಒಂದು ಆಧಾರದ ಮೇಲೆ ಏನು ಒಂದು ಮೆರಿಟ್ ಲಿಸ್ಟ್ ಗಳ ಆಧಾರದ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡ್ತಿದ್ದೀರಿ, ಅದೇ ರೀತಿಯಾಗಿ ಮಾಡ್ಲಿ ನಡೀಲಿ ಅಂತ ಕೂಡ ಒಂದು ಕಮೆಂಟ್ ಅನ್ನ ಮಾಡ್ತಾನೆ ಇದ್ದೀರಿ. ಓಕೆನಾ. ಇದರ ಬಗ್ಗೆ ಮಾತಾಡಕ್ ಹೋದ್ರೆ ಈ ಬಾರಿ ನೋಡಬಹುದು ತಾವು ಆನ್ಲೈನ್ ಸ್ಕ್ರೀನಿಂಗ್ ಮುಖಾಂತರ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಈ ಬಾರಿ ನಡೆಸಕ್ಕೆ ಹೋಗ್ತಿದ್ದಾರೆ. ಓಕೆನಾ. ಆನ್ಲೈನ್ ಸ್ಕ್ರೀನಿಂಗ್ ಅಂದ್ರೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ರಿಟರ್ನ್ ಎಕ್ಸಾಮಿನೇಷನ್ಸ್ ಅನ್ನೋದು ಇಲ್ಲಿ ಒಂದು ಕೊಡುವುದಿಲ್ಲ. ಓಕೆನಾ. ಒಂದು ಡೈರೆಕ್ಟ್
ಡೈರೆಕ್ಟ್ ಆಗಿ ಅವರೇ ಒಂದು ವೈವಾ ತರ ಒಂದು ಕ್ವಶನ್ಸ್ ಅನ್ನ ಹೇಳ್ತಾರೆ. ಸುಮಾರು 50 ಮಾರ್ಕ್ಸ್ ನ ಒಂದು ವೈವಾ ತರ ಒಂದು ಕ್ವಶನ್ಸ್ ಅನ್ನ ಹೇಳ್ತಾರೆ. ತಾವು ಒಂದು ಫೇಸ್ ಟು ಫೇಸ್ ತಾವು ಕೂತ್ಕೊಂಡು ಏನು ತಾವು ಒಂದು ಇಂಟರ್ವ್ಯೂ ಅನ್ನ ತಾವು ಏನ್ ಕೊಡ್ತೀರಾ ಹಾಗೆಯೇ ತಾವು ಇದ್ರ ಒಂದು ಆನ್ಲೈನ್ ಸ್ಕ್ರೀನಿಂಗ್ ಮುಖಾಂತರ ತಾವು ಇಲ್ಲಿ ಈ ಬಾರಿ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಈ ಬಾರಿ ಕೊಡಬೇಕಾಗಿರುವಂತದ್ದು. ಬ್ರದರ್, ಯಾವಾಗ ಇದರ ಒಂದು ಎಕ್ಸಾಮಿನೇಷನ್ಸ್ ಅನ್ನ ನಾವು ಕೊಡಬೇಕಾಗಿರುತ್ತೆ ಅಂದ್ರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡೇಟ್ ಗೆನೆ ಈ ಏನು ಒಂದು ಎಕ್ಸಾಮಿನೇಷನ್ಸ್ ಗೆ ಹೋಗ್ಬೇಕಾ, ಅಥವಾ ನಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಆದ ನಂತರ ನಮ್ಮ ಒಂದು ನೇಮ್ ಮೆರಿಟ್ ಲಿಸ್ಟ್ ನಂತರ ಬಂದ ನಂತರ ನಾವು ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಡಬೇಕಾ ಅಂದ್ರೆ ನೋಡಬಹುದು. ಕಂಡಕ್ಟ್ ಆಫ್ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ 50 ಮಾರ್ಕ್ಸ್ ಆಫ್ಟರ್ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ ಅಂದ್ರೆ ನಿಮ್ಮ ಒಂದು ನೇಮ್ ಮೆರಿಟ್ ಲಿಸ್ಟ್ ನಲ್ಲಿ ಬಂದ ನಂತರ ನಿಮ್ಮ ಒಂದು ಸೆಲೆಕ್ಷನ್ ಆದ ನಂತರ ತಾವೇನು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗ್ತೀರಾ ಆ ಒಂದು ಸಂದರ್ಭದಲ್ಲಿ ಈ ಬಾರಿ ಎಕ್ಸಾಮಿನೇಷನ್ಸ್ ಅನ್ನೋದು ನಡೆಸ್ಕೊಳ್ತಾರೆ. ಅಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಎಕ್ಸಾಮಿನೇಷನ್ ಒಂದೇ ಟೈಮ್ ನಲ್ಲಿ ನಡೆಯುತ್ತೆ ಅಂತ ಇಲ್ಲಿ ಒಂದು ಅಪ್ಡೇಟ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಸಪೋಸ್ ಈ ಒಂದು 50 ಮಾರ್ಕ್ಸ್ ಅಲ್ಲಿ ಏನಾದ್ರು SC ST ಅಥವಾ ಒಂದು OBC ರವರಿಗೆ ಇಷ್ಟೇ ಬರಬೇಕು ಅಷ್ಟೇ ಬರಬೇಕು ಅಂತ ನಾವು ಕೊಟ್ಟಿಲ್ಲ. ಓಕೆನಾ, ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಕಟ್ ಆಫ್ ಕೂಡ ಇರ್ತಾರೆ ಈ ಒಂದು ಎಕ್ಸಾಮಿನೇಷನ್ಸ್ ನಲ್ಲಿ. ಸಪೋಸ್ ತಾವೇನಾದ್ರು ಆ ಒಂದು ಕಟ್ ಆಫ್ ನಲ್ಲಿ ತಮ್ಮ ಒಂದು ನೇಮ್ ಬಂದಿಲ್ಲ ಅಂದ್ರೂ ಕೂಡ ಒಂದು ಡೈರೆಕ್ಟ್ ಆಗಿ ಇಲ್ಲಿ ಒಂದು ರಿಜೆಕ್ಟ್ ಆಗುವಂತಹ ಒಂದು ಚಾನ್ಸಸ್ ಇದೆ. ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ಕೂಡ ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಮಾಡ್ತಾರೆ. ಪ್ಲಸ್ ಎಕ್ಸಾಮಿನೇಷನ್ಸ್ ಅಲ್ಲಿ ಕೂಡ ಇಲ್ಲಿ ಏನಾದ್ರೂ ಮಾರ್ಕ್ಸ್ ಕಮ್ಮಿ ಆದ್ರೂ ಕೂಡ ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್ ಆಗಿ ಮಾತಾಡಕ್ ಹೋದ್ರೆ ತಾವು ನೋಡಬಹುದು ಈ ಸುಮಾರು ಏನಾದ್ರೂ ಒಂದು 20,000 ಅಥವಾ ಒಂದು 30,000 ಒಂದು ವೇಕೆನ್ಸಿಗಳೇ ಏನಾದ್ರೂ ರಿಲೀಸ್ ಅನ್ನ ಮಾಡಿದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಇಲ್ಲಿ ಒಂದು 20,000 ಒಂದು ಏನು ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಈ ಒಂದು 20,000 ಒಂದು ಕ್ಯಾಂಡಿಡೇಟ್ ಗಳು ಏನಿದಾವೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೂ ಹೋಗ್ಬೇಕಾಗಿರುತ್ತೆ. ನಂತರ ಎಕ್ಸಾಮಿನೇಷನ್ಸ್ ಅನ್ನೋದು ಇಲ್ಲಿ ಈ ಬಾರಿ ತಾವು ಕೊಡಬೇಕಾಗಿರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೂ ಹೋಗ್ಬೇಕಾಗುತ್ತೆ ಮತ್ತು ಎಕ್ಸಾಮಿನೇಷನ್ಸ್ ಕೂಡ ಕೊಡಬೇಕಾಗಿರುತ್ತೆ. ಇದರಲ್ಲಿ ತಾವೇನಾದ್ರೂ ಒಂದು ಕ್ವಾಲಿಫೈ ಆದ್ರೆ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಏನಿದೆ ಅದು ಒಂದು ಕಂಪ್ಲೀಟ್ ಆಗುತ್ತೆ. ಬ್ರದರ್, ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲೇ ಏನಾದ್ರೂ ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾರ ಅಂದ್ರೆ ನೋಡಿ, ಇದು ಒಂದು ಜಸ್ಟ್ ಒಂದು ಯೂನಿಯನ್ ಕಡೆಯಿಂದ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡಿದ್ದಾರೆ. ಈ ಒಂದು ಪ್ರೊಸೆಸ್ ಅನ್ನ ಸ್ಟಾರ್ಟ್ ಅನ್ನ ಮಾಡಬೇಕು ಅಂತ ಒಂದು ಏನೋ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನನ್ಗೆ ಅನ್ಸುತ್ತೆ ಈ ಬಾರಿ ರಿಲೀಸ್ ಮಾಡುವಂತಹ ಮೊದಲೇ ಒಂದು ನೋಟಿಫಿಕೇಶನ್ ಅಲ್ಲಿ ಇದರ ಒಂದು ಪ್ರೋಸೆಸ್ ಏನಿದೆ ಎಕ್ಸಾಮಿನೇಷನ್ಸ್ ಅದು ಏನೋ ಒಂದು ಕಂಡಕ್ಟ್ ಅನ್ನ ಮಾಡಲ್ಲ. ಮುಂದಿನ ಒಂದು ನೋಟಿಫಿಕೇಶನ್ ಅಲ್ಲಿ ಖಂಡಿತವಾಗಿ ಈ ಒಂದು ಇಂಪ್ಲಿಮೆಂಟ್ ಅನ್ನೋದು ಮಾಡ್ತಾರೆ. ಓಕೆ, ನಂತರ ಮಾತಾಡಕ್ ಹೋದ್ರೆ ಮಾರ್ಕ್ ಶೀಟ್ ವೈಲ್ ಅಪ್ಲೈಯಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂದ್ರೆ ಒಂದು ಈ ಒಂದು ಮಾರ್ಕ್ ಶೀಟ್ ಏನಿದೆ ಇದು ಒಂದು ಆನ್ಲೈನ್ ಅಪ್ಲಿಕೇಶನ್ ನಾವು ಫಾರ್ಮ್ ಅನ್ನ ಅಪ್ಲೋಡ್ ಏನು ಒಂದು ಅಪ್ಲೈ ಮಾಡಿದ ನಂತರ ನಿಮ್ಮ ಒಂದು SLC ಒಂದು ಮಾರ್ಕ್ಸ್ ಗಳನ್ನ ಅಪ್ಲೋಡ್ ಅನ್ನ ಮಾಡಬೇಕಾಗಿರುವಂತದ್ದು ಕೂಡ ಅಂತ ಒಂದು ಅಪ್ಡೇಟ್ ಅನ್ನೋದು ಈ ಬಾರಿ ಕೊಟ್ಟಿದ್ದಾರೆ. ಓಕೆನಾ ಸ್ನೇಹಿತರೆ, ಬೇಸಿಕ್ ಆಗಿ ಈ ಒಂದು ವೇಕೆನ್ಸಿ ಏನಿದೆ ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಆಧಾರದ ಮೇಲೆ ತಾವು ಸಿಂಪಲ್ ಆಗಿ ಏನೋ ಒಂದು ಅಪ್ಲಿಕೇಶನ್ಸ್ ಅನ್ನ ಫಾರ್ಮ್ ಅನ್ನ ಅಪ್ಲೈ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಕೇವಲ ಒಂದು ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಮಾತ್ರ ತಾವು ಏನೋ ಒಂದು ಅಪ್ಲೋಡ್ ಅನ್ನ ಮಾಡ್ತಾ ಇರ್ತೀರಿ. ಬಟ್ ಈ ಬಾರಿ ಮಾರ್ಕ್ ಶೀಟ್ ಅನ್ನ ಸಹ ತಾವು ಅಪ್ಲೋಡ್ ಅನ್ನ ಮಾಡಬೇಕಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ, ಈ ಒಂದು ಮಾರ್ಕ್ ಶೀಟ್ ಏನಿದೆ ಇದು ಕಂಪಲ್ಸರಿ ಈ ಬಾರಿ ಅಪ್ಲೋಡ್ ಅನ್ನ ಮಾಡ್ತಾರೆ. ಕಾರಣ ಏನಂದ್ರೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ವಿವಿಧ ಒಂದು ಡಿಸ್ಟ್ರಿಕ್ಟ್ ನಿಂದ ವಿವಿಧ ಒಂದು ಸ್ಟೇಟ್ ಗಳಿಂದ ಒಂದು ಫೇಕ್ ಆಗಿರುವಂತಹ ಒಂದು ಮಾರ್ಕ್ಸ್ ಗಳನ್ನ ಮಾಡಿಸ್ಕೊಂಡು ಏನೋ ಒಂದು ಡೈರೆಕ್ಟ್ ಆಗಿ ಒಂದು ಅಪ್ಲೈ ಮಾಡಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ರಿ. ಸೊ ಅಂತ ಒಂದು ಕ್ಯಾಂಡಿಡೇಟ್ಸ್ ಗಳು ಬಹಳಷ್ಟು ಒಂದು ಸಂದರ್ಭದಲ್ಲಿ ಏನೋ ಅಂತ ಒಂದು ಕ್ಯಾಂಡಿಡೇಟ್ ಗಳನ್ನ ಸಿಕ್ಕಾಕೊಂಡಿದ್ದಾರೆ ಮತ್ತು ಅವರಿಗೆ ಒಂದು ಏನೋ ಒಂದು ಪನಿಷ್ಮೆಂಟ್ ಸಹ ಸಿಕ್ಕಿದೆ. ಬಟ್ ಅಂತ ಒಂದು ಕ್ಯಾಂಡಿಡೇಟ್ ಗಳಿಂದ ಫ್ರಾಡ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಂದ ಅಂತ ಒಂದು ಏನೋ ಒಂದು ಅಂತಹವರನ್ನ ಗುರುತಿಸೋದಕ್ಕೆ ಕೆಲವೊಂದು ಟೈಮ್ ಅನ್ನ ತಗೊಳ್ತಾ ಇದ್ರಿ. ಸೊ ಆ ಒಂದು ರೀಸನ್ ಇಂದ ಒಂದು ಟೈಮ್ ಟು ಟೈಮ್ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಕ್ಕೆ ಒಂದು ಕಷ್ಟ ಆಗ್ತಿತ್ತು. ಬಟ್ ಈ ಬಾರಿ ಅಪ್ಲೈ ಮಾಡುವಂತಹ ಒಂದು ಟೈಮ್ ನಲ್ಲೇ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ಒಂದು ಅಪ್ಲೋಡ್ ಅನ್ನ ಮಾಡ್ಬಿಡ್ತಾರೆ. ಏನು ನೀವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಕೊಟ್ಟಿರುವಂತಹ ಒಂದು ಡೇಟಾ ಮತ್ತು ಮಾರ್ಕ್ಸ್ ಕಾರ್ಡ್ ನಲ್ಲಿರುವಂತಹ ಒಂದು ಡೇಟಾ ಮ್ಯಾಚ್ ಆದ್ರೆ ಡೈರೆಕ್ಟ್ ಆಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಒಂದು ಅಕ್ಸೆಪ್ಟ್ ಅನ್ನ ಮಾಡ್ತಾರೆ, ಇಲ್ಲ ಅಂದ್ರೆ ರಿಜೆಕ್ಟ್ ಅನ್ನ ಮಾಡ್ಬಿಡ್ತಾರೆ. ಸೊ ಓಕೆನಾ, ಈ ರೀತಿ ಏನಾದ್ರು ಮಾಡಿದ್ರೆ ಖಂಡಿತವಾಗಿ ಹೇಳ್ತಾ ಇದೀನಿ 15-20 ದಿನಕ್ಕೆಲ್ಲ ಒಂದೊಂದು ಮೆರಿಟ್ ಲಿಸ್ಟ್ ಗಳನ್ನ ತಾವು ಖಂಡಿತವಾಗಿ ನೋಡ್ತೀರಾ. ಓಕೆನಾ, ಇಷ್ಟು ಸ್ನೇಹಿತರೆ ಈ ಒಂದು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಓಕೆನಾ, ಇನ್ನು ಯಾಕೆ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಮತ್ತು ಅಪ್ಲೈ ಲಿಂಕ್ ಯಾವಾಗ ಇದರ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ಇನ್ನೇನು 2 ಅಥವಾ 3 ದಿನದಲ್ಲಿ ಇಲ್ಲಿ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಆಕ್ಟಿವ್ ಅನ್ನ ಮಾಡಿಬಿಡ್ತಾರೆ. ನಾನು ಅದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ
ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಂತರ ಶೇರ್ ಅನ್ನ ಮಾಡ್ತೀನಿ.